ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೊಂದು ಕೀಚಕ ಕೃತ್ಯ ನಡೆದಿದೆ. ಮೊರಾರ್ಜಿ ವಸತಿ ಶಾಲೆಯ ಬಾಲಕಿ 3 ತಿಂಗಳ ಗರ್ಭಿಣಿಯಾಗಿದ್ದಾಳೆ. ಈಗ ಚಿಂತಾಮಣಿ ತಾಲೂಕಿನ ದಿಬ್ಬೂರಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಕೀಚಕ ಕೃತ್ಯ ನಡೆದಿದೆ. ಮೊರಾರ್ಜಿ ವಸತಿ ಶಾಲೆಯ ಬಾಲಕಿ 3 ತಿಂಗಳ ಗರ್ಭಿಣಿಯಾಗಿದ್ದಾಳೆ. ಚಿಂತಾಮಣಿ ತಾಲೂಕಿನ ದಿಬ್ಬೂರಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಾಮುಕ ಚಂದ್ರು ಎಂಬಾತ ಬಾಲಕಿ ಮೇಲೆ ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಾನೆ. 1 ವರ್ಷದಿಂದ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಈ ಕಾಮುಕ ಚಂದ್ರು. ಪೋಷಕರು ಕುರಿ ಮೇಯಿಸಲು ಹೋದಾಗ ಬಾಲಕಿಯ ಮೇಲೆ ಕಣ್ಣು ಹಾಕಿದ್ದಾನೆ ಈತ. ಬಾಲಕಿಯ ಮನೆಗೆ ನುಗ್ಗಿ ಅತ್ಯಾಚಾರ ಎಸಗಿರೋ ಆರೋಪಿ. ಬಾಯಿ ಬಿಟ್ರೆ ಕೊಲೆ ಮಾಡಿಬಿಡ್ತೀನಿ ನಿಂದು ಅಂತ ಹೇಳಿ ಬೆದರಿಕೆಯನ್ನು ಹಾಕಿದ್ದಂತೆ ಬಾಲಕಿಗೆ. 3 ತಿಂಗಳಿಂದ ಪೀರಿಯಡ್ಸ್ ಆಗದಿದ್ದಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಪೋಷಕರು. ವೈದ್ಯಕೀಯ ಪರೀಕ್ಷೆ ಬಳಿಕ ಬಾಲಕಿ ಗರ್ಭಿಣಿ ಅಂತ ಬಯಲಾಗಿದೆ. ಪ್ರತಿ ತಿಂಗಳು ಮಕ್ಕಳ ಆರೋಗ್ಯ ತಪಾಸಣೆ ಮಾಡದ ವಸತಿ ಶಾಲೆಗಳ ಒಂದಿಷ್ಟು ನೀತಿ ನಿಯಮಗಳಂತ ಇರ್ತವೆ. ವಿದ್ಯಾರ್ಥಿಗಳ ಆರೋಗ್ಯದಲ್ಲಿ ಏರುಪೇರಾಗಿದೆಯಾ, ಏನು ಕತೆ, ಎಲ್ಲದರ ಬಗ್ಗೆ ನೋಡಬೇಕಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಾಜಪ್ಪ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಯಾವಾಗ ಆಗಿರುವಂಥ ಘಟನೆ ಇದು, ಜೊತೆಗೆ ಹೇಗೆ ಗೊತ್ತಾಯಿತು, ಮತ್ತೆ ಆ ಕಾಮುಕ ಯಾರು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮ್, ಖಂಡಿತ ಏನು ವಸತಿ ಶಾಲೆಗಳಲ್ಲಿ ಮಕ್ಕಳನ್ನ ಈ ರೀತಿ ಘಟನೆಗಳು ನಡೆದ ಸಂದರ್ಭದಲ್ಲಿ ಯಾವ ರೀತಿ ಮಕ್ಕಳನ್ನ ಕಳಿಸ್ಬೇಕು ಅಂತಕ್ಕಂಥ ಕನ್ಫ್ಯೂಸ್ ಅಲ್ಲಿ ಕೂಡ ಪೋಷಕರು ಸಿಲುಕಿರ್ತಕ್ಕಂಥದ್ದು. ಯಾಕಂದ್ರೆ ಚಿಂತಾಮಣಿ ತಾಲೂಕಿನ ದಿಬ್ಬೂರಳ್ಳಿ ಪೊಲೀಸ್ ಠಾಣೆ ಹೋಗ್ತಿರ್ತಕ್ಕಂಥ ಒಂದು ಮೊರಾರ್ಜಿ ವಸತಿ ಶಾಲೆ, ಬಾಲಕಿಯರ ವಸತಿ ಶಾಲೆ ಏನಿದೆ, ಆ ಶಾಲೆಯಲ್ಲಿ ಒಬ್ಬ ಬಾಲಕಿ 3 ತಿಂಗಳ ಗರ್ಭಿಣಿ ಆಗಿರ್ತಕ್ಕಂಥದ್ದು. ಅದು 9ನೇ ತರಗತಿ ಓದ್ತಕ್ಕಂಥ ಒಂದು ಬಾಲಕಿ ಆಗಿರ್ತಕ್ಕಂಥದ್ದು. ಇದು ಪ್ರಮುಖವಾಗಿ ಇಲ್ಲಿ ಆರೋಪ ಬರ್ತಾ ಇರ್ತಕ್ಕಂಥದ್ದು ಏನು, ಚಂದ್ರು ಅಂತಕ್ಕಂಥವನು ಆ ಪಕ್ಕದ ಮನೆಯವನು ಸುಮಾರು 1 ವರ್ಷಗಳಿಂದ ಸಹ ಅವ್ರೇನೋ ಪ್ರೀತಿಯಲ್ಲಿ ಇದ್ರಂತೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ವಸತಿ ಶಾಲೆಯಲ್ಲಿ ಕೂಡ ಏನು ಈ ತಿಂಗಳಿಗೊಂದ್ಸರಿ ತಪಾಸಣೆ ಮಾಡಿ ಅವ್ರಿಗೆ ಆರೋಗ್ಯದಲ್ಲಿ ಏನು ಏರುಪೇರು ಆಗಿದೆ ಅದನ್ನೆಲ್ಲ ಚೆಕ್ ಮಾಡ್ಬೇಕಾಗಿತ್ತು. ಆದ್ರೆ ಈ ಮಗು ಯಾವ ರೀತಿ ಆ ಗರ್ಭಿಣಿ ಆಗಿದ್ದಾಳೆ ಅಂತ ಅವರು ಏನೋ ಕುರಿಗಳು ಮೇಯಿಸೋದು ಹೋದ ಸಂದರ್ಭದಲ್ಲಿ ತಂದೆ ತಾಯಿ ಇವನು ಪುಸ್ಲಾಯಿಸಿ ಆ ಮಗುನ ತಲೆ ಕೆಡಿಸಿ ಲೈಂಗಿಕವಾಗಿ ಬಳಸ್ಕೊಂಡಿದ್ದ ಅಂತಕ್ಕಂಥ ಆರೋಪ ಕೇಳಿಬಂದಿರ್ತಕ್ಕಂಥ. ಈಗಾಗಲೇ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಜೊತೆಗೆ ಇಲ್ಲಿ ನೆಗ್ಲಿಜೆನ್ಸಿ ಬಂದಿರ್ತಕ್ಕಂಥದ್ದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರಾಂಶುಪಾಲರು ಅಂತಕ್ಕಂಥ ಕೇಳ್ತಾ ಇರ್ತಕ್ಕಂಥ. ಯಾಕಂದ್ರೆ ಇಲ್ಲಿ ಪ್ರತಿ ತಿಂಗಳು ಕೂಡ ಹೆಣ್ಮಕ್ಳು, ಅದು ಬೇರೆ ಬಹಳ ಸೂಕ್ಷ್ಮವಾಗಿ ಹೆಣ್ಮಕ್ಳನ್ನ ನೋಡ್ಕೊಳ್ಬೇಕಾಗತ್ತೆ. ಅಲ್ಲಿ ಕೂಡ ಒಂದು ಮಹಿಳಾ ಆಯಾ ಆಗಿರ್ಬೋದು, ಮಹಿಳಾ ಶಿಕ್ಷಕರೇ ಆಗಿರ್ಬೋದು, ಅವ್ರು ಕೂಡ ಪ್ರತಿ ಕಣ್ಣಿಟ್ಟು ಅವ್ರನ್ನ ನೋಡ್ಕೊಳ್ಬೇಕಾಗತ್ತೆ. ಆದ್ರೆ ಯಾವ ರೀತಿ ಇಲ್ಲಿ ನಿರ್ಲಕ್ಷ್ಯ ವಹಿಸಿದ್ರು ಪ್ರಾಂಶುಪಾಲರಾಗಿರ್ಬೋದು ಮತ್ತೆ ಅಲ್ಲಿನ ಸಿಬ್ಬಂದಿ ಆಗಿರ್ಬೋದು, ಅವ್ರ ವಿರುದ್ಧ ಕೂಡ ಆಕ್ರೋಶ ಕೇಳಿಬರ್ತಕ್ಕಂಥದ್ದು. ಪ್ರತಿ ತಿಂಗಳು ಅವರಿಗೆ ಆರೋಗ್ಯ ತಪಾಸಣೆ ಮಾಡಿದಾಗ ಅವರ ಆರೋಗ್ಯದಲ್ಲಿ ಏನಾದ್ರು ಏರುಪೇರು ಆಗಿದ್ದಾಗ ತಕ್ಷಣ ಅವರು ಪೋಷಕರ ಗಮನಕ್ಕೆ ತಂದು ಈ ರೀತಿ ಆಗ್ತಾ ಇದೆ, ನಿಮ್ಮ ಮಗಳ ಬಗ್ಗೆ ಏನಾದ್ರು ಗಮನ ವಹಿಸಿ ಅಂತೇಳಿ ಡಾಕ್ಟರ್ಗೆ ಅಥವಾ ಬೇರೆ ಮೇಲಾಧಿಕಾರಿಗಳಿಗೆ ತಿಳಿಸಬೇಕು. ಆದ್ರೆ ಇವರು ಯಾವ ರೀತಿ ನಿರ್ಲಕ್ಷ್ಯ ಮಾಡೋದ್ರಿಂದ ಇಂತಹ ಘಟನೆಗಳು ಬೆಳಕಿಗೆ ಬರ್ತಾ ಇರ್ತಕ್ಕಂಥದ್ದು. ಈಕೆ 3 ತಿಂಗಳ ಗರ್ಭಿಣಿ ಆಗಿರ್ತಕ್ಕಂಥದ್ದು. ಇಲ್ಲಿ ಅನುಮಾನ ಅಂತಕ್ಕಂದ್ರೆ 1.5 ತಿಂಗಳು ಗರ್ಭಿಣಿ ಆಗಿದ್ರೆ ಈಕೆ ರಾಜ್ಯದ ಮೇಲೆ ಹೋಗಿದ್ದಾಳೆ, ರಾಜ್ಯದಲ್ಲಿ ಆಗಿರ್ಬೋದು ಅಂತಕ್ಕಂಥ ಅನುಮಾನ ಇತ್ತು. ಅದೇ 3 ತಿಂಗಳಾಗಿರ್ತಕ್ಕಂಥದ್ದು. 3 ತಿಂಗಳಂದ್ರೆ ಬಹುಶಃ ಇಲ್ಲಿ ನಮ್ಮ ಲೆಕ್ಕಾಚಾರ ಪ್ರಕಾರ ಶಾಲೆ ಕಾಲೇಜು ಏನು ಮೊರಾರ್ಜಿ ದೇಸಾಯಿ ಶಾಲೆ ಓಪನ್ ಆಗಿತ್ತು, ಅದೇ ಸಂದರ್ಭದಲ್ಲಿ ಆಕೆ ಗರ್ಭಿಣಿ ಆಗಿರ್ಬೋದು ಅಂತಕ್ಕಂಥ ಅನುಮಾನ ಸಹ ವ್ಯಕ್ತವಾಗ್ತಾ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ಈಗಾಗಲೇ ಚಿಕ್ಕಬಳ್ಳಾಪುರ DSW ಅಲ್ಲಿಗೆ ಭೇಟಿ ಮಾಡಿ ಅಲ್ಲಿ ಪರಿಶೀಲನೆ ಮಾಡಿದ್ದಾರೆ. ನಿಜಾಂಶ ಏನು, ಇಲ್ಲಿ ಈ ಒಂದು ತಪ್ಪಿಗೆ ಕಾರಣ ಯಾರು, ಆ ಮಗು ಈ ರೀತಿ ಬಲಿಯಾಗೋದಕ್ಕೆ ಯಾರು ಕಾರಣ ಅಂತಕ್ಕಂಥದ್ದು ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ಈಗಾಗಲೇ ಆಕೆಯನ್ನ ಚಿಕ್ಕಬಳ್ಳಾಪುರ ಬಾಲಮಂದಿರದಲ್ಲಿ ಬಿಟ್ಟಿರತಕ್ಕಂಥದ್ದು. ಇನ್ನು ಈ ಬಗ್ಗೆ ಪ್ರಕರಣ ಕೂಡ ದಿಬ್ಬೂರಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ತಪ್ಪಿತಸ್ಥರ ವಿರುದ್ಧ ಈಗಾಗಲೇ ಏನೇನು ಕ್ರಮ ಕೈಗೊಳ್ತಾರೆ ಅನ್ನೋದು ನೀವು ಕಾದು ಬೇಕಾಗಿರ್ತದೆ. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.